ಎಳೆಯರ ರಾಮಾಯಣದ ಅಧ್ಯಾಯ ಸಂಜೀವನಾದ ಆಂಜನೇಯ. ಉಪ ಅಧ್ಯಾಯ ಹನುಮಂತ ಪರ್ವತವನ್ನೇ ಹೊತ್ತು ತಂದ. ತನ್ನ ಮಕ್ಕಳು ತಮ್ಮಂದಿರು ಹತರಾದ ಸುದ್ದಿ ಕೇಳಿದ ರಾವಣನ ದುಃಖ ವರ್ಣಿಸಲು ಸಾಧ್ಯ. ಅಯ್ಯೋ, ನನ್ನ ಸ್ವಾರ್ಥಕ್ಕಾಗಿ ನನ್ನ ತಮ್ಮಂದಿರು ಮತ್ತು ಮಕ್ಕಳ ಬಲಿ ತೆಗೆದುಕೊಂಡೆನಲ್ಲ ಎಂದು ಕಣ್ಣೀರು ಸುರಿಸಿದ. ಆಗ ರಾವಣನ ಮಗ ಇಂದ್ರಜಿತ್ತು ತಂದೆಯನ್ನು ಪರಿಪರಿಯಿಂದ ಸಮಾಧಾನ ಮಾಡಿಸಿದ. ನಾನು ಹೋಗಿ ಶತ್ರುವನ್ನು ಜಯಿಸುತ್ತೇನೆ ಎಂದು ಹೇಳಿ ಬಹುದೊಡ್ಡ ಸೈನ್ಯದೊಂದಿಗೆ ಯುದ್ಧರಂಗಕ್ಕೆ ಹೊರಟ. ಇಂದ್ರಜಿತ್ತುವಿನ ರಥದ ಕುದುರೆಗಳು ವಾಯುವೇಗದಿಂದ ಓಡುತ್ತಿದ್ದವು. ಅವನ ಹಿಂದೆ ಮಹಾಶೂರರಾದ ಲಕ್ಷಾವಧಿ ರಾಕ್ಷಸರು ಬಿಲ್ಲು, ಕತ್ತಿ, ಈಟಿ, ಪರುಶು ಮೊದಲಾದ ಆಯುಧಗಳನ್ನು ಹಿಡಿದು ಹೊರಟರು. ಯುದ್ಧರಂಗವನ್ನು ತಲುಪಿದ ಕೂಡಲೇ ರಾಕ್ಷಸರು ತಮ್ಮ ಆಯುಧಗಳನ್ನು ಪ್ರಯೋಗಿಸಲಾರಂಭಿಸಿದರು. ಜಯಘೋಷ ಹಾಕುತ್ತಾ ಗರ್ಜಿಸುತ್ತಾ ವಾನರರ ಮೇಲೆ ಎರಗಿದರು. ಮಿಂಚಿನಂತೆ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ವಾನರರ ರುಂಡಗಳನ್ನು ಮುಂಡಗಳಿಂದ ಬೇರ್ಪಡಿಸಿದರು. ಅವರ ಪ್ರಹಾರಗಳಿಂದ ವಾನರರ ತಲೆಗಳು ಚೆಂಡಿನಂತೆ ಆಕಾಶದಲ್ಲಿ ಎಗರಾಡಿದವು. ಇಂದ್ರಜಿತ್ತುವು ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಾ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದನು. ಅವನು ಒಂದೊಂದು ಅಸ್ತ್ರಕ್ಕೂ ಸಾವಿರಾರು ವಾನರರು ಆಹುತಿಯಾಗುತ್ತಿದ್ದರು. ಇಂದ್ರಜಿತ್ತುವು ನೂರಾರು ಬಾಣಗಳನ್ನು ಬಿಟ್ಟು ವಾನರ ನಾಯಕರನ್ನು ಜರ್ಜರಿತರನ್ನಾಗಿಸುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಅವನು ಮಾಯಾಯುದ್ಧವನ್ನು ಆರಂಭಿಸಿದನು. ಇಂದ್ರಜಿತ್ತುವಿನ ಮಾಯಾಯುದ್ಧದಿಂದ ವಾನರಿಗೆ ದಿಕ್ಕು ತೋಚದಂತಾಯಿತು. ಅವನ ಅಸ್ತ್ರಗಳು ಕಣ್ಣಿಗೆ ಬೀಳುತ್ತಿದ್ದುವೆ ಹೊರತು ಅವು ಎಲ್ಲಿಂದ ಬರುತ್ತಿವೆ, ಹೇಗೆ ಬರುತ್ತಿವೆ ಎಂಬುದು ತಿಳಿಯುತ್ತಿರಲಿಲ್ಲ. ಒಮ್ಮೆ ಉತ್ತರದಿಂದ ಬಂದರೆ ಮತ್ತೊಮ್ಮೆ ಪೂರ್ವದಿಂದ, ಇನ್ನೊಮ್ಮೆ ನೈಋತ್ಯದಿಂದ ಬಾಣಗಳು ಬಂದು ವಾನರ ಸೇನೆಯನ್ನು ಅಸ್ತವ್ಯಸ್ತಗೊಳಿಸುತ್ತಿದ್ದವು. ಆಗ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈಗ ಇಂದ್ರಜಿತ್ತುವಿನ ಕೈ ಮೇಲಾಗಿದೆ. ಅವನು ಮಾಯಾಯುದ್ಧವನ್ನು ಮಾಡುತ್ತಿದ್ದಾನೆ. ಹೀಗೆ ಮುಂದುವರೆದರೆ ವಾನರ ಸೇನೆಯು ಅನ್ಯಾಯವಾಗಿ ನಾಶವಾಗಿ ಬಿಡುತ್ತದೆ. ಆದ್ದರಿಂದ ಈಗ ನಾವಿಬ್ಬರೇ ಅವನೊಡನೆ ಯುದ್ಧ ಮಾಡೋಣ. ಅವನನ್ನು ನಾವು ಈಗಲೇ ಸೋಲಿಸಲಾರೆವು. ಅವನು ನಮ್ಮ ಮೇಲೆ ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ. ಇದರಿಂದ ನಾವು ಗಾಯಗೊಂಡು ಬಿದ್ದರೆ ಅವನು ವಿಜಯದ ಸಂತೋಷದಿಂದ ಲಂಕೆಗೆ ಹಿಂದಿರುಗುತ್ತಾನೆ. ಆನಂತರ ನಮ್ಮ ಸೇನೆ ಸ್ವಲ್ಪ ವಿಶ್ರಮಿಸಿಕೊಂಡು ನಾಳೆ ಬೆಳಗ್ಗೆ ಮತ್ತೆ ಯುದ್ಧವನ್ನು ಆರಂಭಿಸಬಹುದು ಎಂದನು. ಲಕ್ಷ್ಮಣನು ಅದಕ್ಕೆ ಒಪ್ಪಿದನು. ಶ್ರೀರಾಮ ಲಕ್ಷ್ಮಣರು ಇಂದ್ರಜಿತ್ತು ಇರಬಹುದಾದ ದಿಕ್ಕಿನಲ್ಲಿ ಬಾಣಗಳನ್ನು ಬಿಡಲಾರಂಭಿಸಿದರು. ಶ್ರೀರಾಮ ಲಕ್ಷ್ಮಣರು ನೋಡಿ ಇಂದ್ರಜಿತ್ತುವಿಗೆ ಅಪಾರವಾದ ಆನಂದವಾಯಿತು. ಅವನು ಅವರಿಬ್ಬರ ಮೇಲೂ ಪ್ರಖರವಾದ ಅಸ್ತ್ರಗಳನ್ನು ಪ್ರಯೋಗಿಸಿದನು. ಶ್ರೀರಾಮ ಲಕ್ಷ್ಮಣರು ಪ್ರಜ್ಞಾಶೂನ್ಯರಾಗಿ ಬಿದ್ದರು. ಇಂದ್ರಜಿತ್ತು ವಿಜಯದ ಅಟ್ಟಹಾಸದಿಂದ ಲಂಕೆಗೆ ಹಿಂತಿರುಗಿದನು. ಶ್ರೀರಾಮ ಲಕ್ಷ್ಮಣರು ಮೂರ್ಛೆಗೆ ಹೋದುದನ್ನು ಕಂಡು ಕಪಿವೀರರು ಮತ್ತೆ ದುಃಖೋದ್ವೇಗಕ್ಕೆ ಒಳಗಾದರು. ಆಗ ಜಾಂಬವಂತನು ಎಲ್ಲರಿಗೂ ಸಮಾಧಾನ ಹೇಳಿ ಹನುಮಂತನನ್ನು ಬಳಿಗೆ ಕರೆದನು. ಹನುಮಂತ, ಇದು ದುಃಖಿಸುವುದಕ್ಕೆ ಸಮಯವಲ್ಲ. ಶ್ರೀರಾಮ ಲಕ್ಷ್ಮಣರು ಮೂರ್ಛೆ ಹೊಂದಿದ್ದಾರೆ. ಲಕ್ಷಾಂತರ ಕಪಿಗಳು ಮರಣಾಂತಕವಾದ ಗಾಯಗಳನ್ನು ಹೊಂದಿದ್ದಾರೆ. ಇವರುಗಳನ್ನು ಗುಣಪಡಿಸಬೇಕು. ಇದಕ್ಕೆ ಸಂಜೀವಿನಿ ಮೂಲಿಕೆ ಬೇಕು. ಹನುಮಂತ, ನೀನು ಈಗಲೇ ಸಮುದ್ರವನ್ನು ಹಾರಿ ಹಿಮಾಲಯ ಪರ್ವತಕ್ಕೆ ಹೋಗು. ಅಲ್ಲಿ ವೃಷಭ ಮತ್ತು ಕೈಲಾಸ ಎಂಬ ಎತ್ತರವಾದ 2 ಶಿಖರಗಳು ಕಾಣಿಸುತ್ತವೆ. ಅವುಗಳ ಮಧ್ಯೆ ಔಷಧ ಎಂಬ ಪರ್ವತವಿದೆ. ಆ ಪರ್ವತದಲ್ಲಿ ಸಹಸ್ರಾರು ರೀತಿಯ ಮೂಲಿಕೆಗಳಿವೆ. ಆ ಮೂಲಿಕೆಗಳಿಂದ ಎಂತಹ ಕಾಯಿಲೆಯನ್ನಾದರೂ ವಾಸಿ ಮಾಡಬಲ್ಲ ಔಷಧಿಗಳನ್ನು ತಯಾರಿಸಬಹುದು. ಅಲ್ಲಿ ಮೃತ ಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಎಂಬ ಮೂಲಿಕೆಗಳಿವೆ. ಮೃತ ಸಂಜೀವನಿಯಿಂದ ಸತ್ತವರನ್ನು ಬದುಕಿಸಬಹುದು. ವಿಶಲ್ಯಕರಣಿಯು ಗಾಯವನ್ನು ಗುಣಪಡಿಸುತ್ತದೆ. ಸಾವರ್ಣ್ಯಕರಣಿಯಿಂದ ಗಾಯದ ಕಲೆ ನಿಲ್ಲುವುದಿಲ್ಲ. ಸಂಧಾನಕರಣಿಯಿಂದ ಕತ್ತರಿಸಿದ ಅಂಗಗಳನ್ನು ಮತ್ತೆ ದೇಹಕ್ಕೆ ಜೋಡಿಸಬಹುದು. ಆದ್ದರಿಂದ ಅವುಗಳನ್ನು ಬೇಗನೆ ತೆಗೆದುಕೊಂಡು ಬಾ ಎಂದು ಹೇಳಿ ಆ ಮೂಲಿಕೆಗಳ ಗುರುತಿಸುವ ರೀತಿಯನ್ನು ಹೇಳಿದನು. ಹನುಮಂತನು ಹಾಗೆ ಆಗಲಿ ಎಂದು ಹೇಳಿ ಸಮುದ್ರವನ್ನು ಲಂಘಿಸಿದನು. ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡಿ ಹಿಮಾಲಯ ಪರ್ವತವನ್ನು ತಲುಪಿದನು. ಅಲ್ಲಿ ದೇವ ಗಂಧರ್ವಾದಿಗಳು, ಯಕ್ಷರು, ಕಿನ್ನರರು ವಾಸವಾಗಿದ್ದರು. ಆ ಪರ್ವತದಲ್ಲಿ ಅನೇಕ ಗುಹೆಗಳಿದ್ದವು. ಆ ಗುಹೆಗಳಲ್ಲಿದ್ದ ಋಷಿಗಳು ತಪಸ್ಸಿನಲ್ಲಿ ಮಗ್ನರಾಗಿದ್ದರು. ಹನುಮಂತನು ಕೈಲಾಸ ಮತ್ತು ಋಷಭ ಶಿಖರಗಳ ಮಧ್ಯೆ ಬಂದನು. ಔಷಧ ಪರ್ವತದ ಬಳಿ ನಿಂತನು. ಸುತ್ತಲೂ ನೋಡಿದನು. ಎತ್ತ ನೋಡಿದರೂ ವಿವಿಧ ರೀತಿಯ ಮೂಲಿಕೆಗಳು. ಅದು ಒಂದೆರಡಲ್ಲ, ಸಹಸ್ರಾರು ಮೂಲಿಕೆಗಳು. ಹನುಮಂತನಿಗೆ ದಿಗ್ಭ್ರಮೆಯಾಯಿತು. ತನಗೆ ಬೇಕಾದ ಮೂಲಿಕೆ ಯಾವುದು ಎಂಬುದು ಅವನಿಗೆ ತಿಳಿಯಲಿಲ್ಲ. ಈಗೇನು ಮಾಡುವುದು ಎಂದು ಚಿಂತೆಗೊಳಗಾದನು. ಬೇಗ ಹೋಗದಿದ್ದರೆ ಶ್ರೀರಾಮ ಲಕ್ಷ್ಮಣರು ಮರಣವನ್ನಪ್ಪುತ್ತಾರೆ. ಲಕ್ಷಾಂತರ ಕಪಿವೀರರು ಪ್ರಾಣ ಬಿಡುತ್ತಾರೆ. ಇದನ್ನು ಹೇಗಾದರೂ ತಪ್ಪಿಸಬೇಕು ಎಂದು ನಿಶ್ಚಯಿಸಿದನು. ಆಗ ಮಿಂಚಿನಂತೆ ಒಂದು ಉಪಾಯ ಹೊಳೆಯಿತು. ಶ್ರೀರಾಮನ ಹೆಸರನ್ನು ಧ್ಯಾನ ಮಾಡಿ ಹನುಮಂತನು ಆ ಔಷಧ ಪರ್ವತದ ಬುಡಕ್ಕೆ ಕೈ ಹಾಕಿದನು. ಓಹ್, ಆಶ್ಚರ್ಯ! ಔಷಧ ಪರ್ವತ ಅವನ ಕೈಗೆ ಬಂದುಬಿಟ್ಟಿತು. ಹನುಮಂತನು ಶ್ರೀರಾಮನ ಧ್ಯಾನ ಮಾಡುತ್ತಾ ಆ ಪರ್ವತವನ್ನು ಕೈಯಲ್ಲಿ ಎತ್ತಿಕೊಂಡು ಲಂಕೆಯ ಕಡೆಗೆ ಹಾರಲಾರಂಭಿಸಿದನು.
ಹನುಮಂತನ ಅಗಾಧವಾದ ಸಾಹಸವನ್ನು ಕಂಡು ದೇವತೆಗಳು ಆನಂದ ಆಶ್ಚರ್ಯಗಳಿಂದ ಭಲೆ ಭಲೆ ಎಂದರು. ಹನುಮಂತ ಔಷಧ ಪರ್ವತವನ್ನೆತ್ತಿಕೊಂಡು ಲಂಕೆಗೆ ಬಂದ. ಅವನ ಸಾಹಸವನ್ನು ಕಂಡು ಜಾಂಬುವಂತ ಸುಗ್ರೀವರು ಆಶ್ಚರ್ಯದಿಂದ ಮೂಕರಾದರು. ಜಾಂಬುವಂತನು ಔಷಧ ಪರ್ವತದಲ್ಲಿದ್ದ ಸಂಜೀವನಿಯನ್ನು ಹುಡುಕಿ ಅದರ ಗಾಳಿಯನ್ನು ಶ್ರೀರಾಮ ಲಕ್ಷ್ಮಣರ ಮೇಲೂ ಇತರ ಕಪಿವೀರರ ಮೇಲೂ ಬೀಸಿದನು. ಕೂಡಲೇ ಅವರೆಲ್ಲರೂ ನಿದ್ದೆಯೆಂದಂತೆ ಎಚ್ಚರಗೊಂಡರು. ಶ್ರೀರಾಮನು ಹನುಮಂತನ ಸಾಹಸದ ಕಥೆಯನ್ನು ಕೇಳಿ ಅವನನ್ನು ಬರಸೆಳೆದು ಅಪ್ಪಿಕೊಂಡನು. ವಾನರ ಸೇನೆಯು ನವ ಉತ್ಸಾಹ ಹುರುಪುಗಳಿಂದ ಜಯಘೋಷ ಮಾಡಿತು. ಜಾಂಬುವಂತನ ಸಲಹೆಯಂತೆ ಹನುಮಂತನು ಔಷಧ ಪರ್ವತವನ್ನು ಮತ್ತೆ ಎತ್ತಿಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗಿ ಮುಂಚಿನ ಸ್ಥಾನದಲ್ಲಿಟ್ಟು ಬಂದನು.